ಬಿಜೆಪಿ ನಾಯಕರುಗಳು ನಮ್ಮ ಪಕ್ಷದ ಶಾಸಕರನ್ನ ಆಪರೇಷನ್ ಕಮಲದ ಮೂಲಕ ಪರ್ಚೇಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದು ಡಿ.ಕೆ. ಶಿವಕುಮಾರ್. ಮಾನ್ಯ ಗೌರವಾನ್ವಿತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಬಿಜೆಪಿ ನಾಯಕರು ನಮ್ಮ ಸರ್ಕಾರವನ್ನ ಬೀಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಹಿರಿಯ ನಾಯಕರುಗಳನ್ನ ಸೆಳೆದು ಆಪರೇಷನ್ ಮಾಡಿ ಸರ್ಕಾರ ಬೀಳಿಸುವ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾವು ಯಾವುದಕ್ಕೂ ಕೂಡ ಜಗ್ಗೋದಿಲ್ಲ ಬಗ್ಗೋದಿಲ್ಲ. 136 ಜನ ಇದ್ದೀವಿ, 3 ಜನ ಪಕ್ಷೇತರರಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರವನ್ನ ಏನು ಮಾಡೋದಕ್ಕಾಗೋದಿಲ್ಲ ಅಂತೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್, ಇದು ಬಿಗ್ ಎಕ್ಸ್ಕ್ಲೂಸಿವ್. ಡೀಲ್ ಕುದುರಿಸಲು ಏನಾದರೂ ಪ್ರಯತ್ನ ಪಟ್ಟಿದ್ರ? ಶಾಸಕರ ಖರೀದಿಗೆ ಮೈತ್ರಿ ಆಫರ್ ಎಷ್ಟು ಗೊತ್ತಾ? ಇದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿರುವಂತ ಮಾತು. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಜೆಡಿಎಸ್ 55 ಕೋಟಿ ರೂಪಾಯಿ ಆಫರ್ ಅನ್ನ ಕೊಟ್ಟಿದೆಯಂತೆ. ಬಿಲ್ಲು ಬಾಣ ತೆಗೆದು ಏನೇನೋ ಪ್ರಯತ್ನ ಮಾಡೋದಕ್ಕೆ ಹೊರಟಿದ್ದಾರೆ ಮೈತ್ರಿ ನಾಯಕರು. ಆದರೆ ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಪಾಪ ನಮ್ಮ ಶಾಮನೂರು ಶಿವಶಂಕರಪ್ಪನವರಿಗೆ ಇವರು ಆಫರ್ ಕೊಡ್ತಾರಂತ ಹೇಳಿದ್ರೆ ಇವರು ಎಷ್ಟರ ಮಟ್ಟಿಗೆ ಹೋಗಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್. ಯಡಿಯೂರಪ್ಪ ಕುಮಾರಸ್ವಾಮಿ ಇಬ್ಬರು ಕೂಡ ಸೇರ್ಕೊಂಡು ಬಿಲ್ಲು ಬಾಣ ತೆಗೆದು ಏನೇನೋ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ದುಡ್ಡೇನಾದರೂ ಬೇಕಿತ್ತಾ ಅಂತ ಕೇಳಿದ್ರಂತೆ ಶಾಮನೂರು ಶಿವಶಂಕರಪ್ಪನವರಿಗೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಇಬ್ಬರು ಸೇರ್ಕೊಂಡು. ಶಿವಶಂಕರಪ್ಪ ಅಂತವರಿಗೆ ಟ್ರ್ಯಾಪ್ ಮಾಡಲು ಯತ್ನಿಸಿದ್ರು ಅಂತೇಳಿ ಸ್ಫೋಟಕ ವಿಚಾರವನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಗಂಭೀರ ಆರೋಪ ಮಾಡಿದ್ದಾರೆ ಡಿಸಿಎಂ ಡಿ.ಕೆ. ಶಿವಕುಮಾರ್. 136 ಜನ ಮತ್ತು 3 ಜನ ಪಕ್ಷೇತರರು ನಾವು ಬಲಿಷ್ಠವಾಗಿದ್ದೇವೆ, ಏನೂ ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರವನ್ನ ಅಂತೇಳಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅವ್ರು ಎಷ್ಟೇ ಒಂದಾಗ್ಲಿ ಏನೇ ಮಾಡ್ಲಿ, ಏನ್ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ ಏನ್ ನಮ್ಮ MLA ಎಳೆದಾಕ್ಬಿಡ್ತೀವಿ, 55 ಕೋಟಿ ಕೊಟ್ಬಿಡ್ತೀವಿ, ಸರ್ಕಾರ ತೆಗೆದಾಕ್ಬಿಡ್ತೀವಿ ಅಂತ ಏನೆಲ್ಲ ಬಿಲ್ಲು ಬಾಣ ಎಲ್ಲ ತೆಗೆದು ಏನ್ ಫೋನ್ ಮಾಡಿ ಏನೇನೋ ಪ್ರಯತ್ನ ಮಾಡಿದ್ರು. ಪಾಪ ನಮ್ಮ ಶಿವಶಂಕರಪ್ಪಂಗೂ ಫೋನ್ ಮಾಡ್ಬಿಟ್ಟಿದ್ರಂತೆ. ಯಡಿಯೂರಪ್ಪ ಆಮೇಲೆ ಕುಮಾರಸ್ವಾಮಿ ಸೇರ್ಕೊಂಡು ಅವ್ರಿಗೆ ಏನೋ ದುಡ್ಡು ಏನೋ ಬೇಕಾಗಿತ್ತ ಅಂತ. ಸೊ ಹಂಗೆ ಶಿವಶಂಕರಪ್ಪನಂತವ್ರಿಗೆ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿಗೆ ಡ್ರಾಪ್ ಮಾಡಕ್ಕೆ ಪಾಪ ಹೊಸ ಹುಡುಗರಿಗೆ ಏನ್ ನೋಡುವ ಅಂತ ಅಂದ್ಬಿಟ್ಟು ಚಾಕ್ಲೇಟ್ ಮಾಡ್ತಾರೆ. ನಾನಿವತ್ತು ಯಡಿಯೂರಪ್ಪನವ್ರಿಗೆ